ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ಒಂದು ಗ್ಯಾರಂಟಿಯನ್ನ ಕೂಡ ಕೊಟ್ಟಿದೆ. ಆ ಗ್ಯಾರಂಟಿ ಏನು ಅಂದ್ರೆ ಉಚಿತವಾಗಿ ಮಹಿಳೆಯರು ಓಡಾಡೋದಕ್ಕೆ ಶಕ್ತಿ ಭಾಗ್ಯವನ್ನ ಕೂಡ ನೀಡಲಾಗಿರುವುದು. ಆದ್ರೆ ಉಚಿತ ಬಸ್ ಕೊಟ್ರೆ ಮಹಿಳೆಯರು ಸೋಮಾರಿಗಳಾಗ್ತಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. 2,000 ಕೊಟ್ರೆ ಮಹಿಳಾ ವರ್ಗ ಸೋಮಾರಿಯಾಗುತ್ತಾ? ಹಣ ಕೈಗೆ ಬಂದ್ರೆ ಖರೀದಿಸುವಂತಹ ಶಕ್ತಿ ಹೆಚ್ಚಾಗುತ್ತಾ? ಖರೀದಿ ಹೆಚ್ಚಾದ್ರೆ ದೇಶದ ಆರ್ಥಿಕತೆ ವೃದ್ಧಿಸುತ್ತೆ. ಉಚಿತದಿಂದ ಸೋಮಾರಿತನ ಅಂದವರಿಗೆ ಇದೀಗ ಟಾಂಟ್ ಕೊಡಲಾಗಿದೆ. ನೋಡಿ, ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ನೀಡಿದ್ರೆ ಅದ್ ಹೇಗೆ ಸೋಮಾರಿಗಳಾಗ್ಬಿಡ್ತಾರೆ? ಮಹಿಳೆಯರಿಗೆ ತಿಂಗಳಿಗೆ 2,000 ಕೊಟ್ರೆ ಹೇಗೆ ಸೋಮಾರಿಗಳಾಗ್ಬಿಡ್ತಾರೆ? ನಿಜಕ್ಕೂ ಕೂಡ ಮಹಿಳೆಯರ ಕೈಗೆ ಹಣ ಬರ್ತಿರೋದ್ರಿಂದ ಖರೀದಿ ಮಾಡ್ತಾ ಇದ್ದಾರೆ, ಶಕ್ತಿ ಹೆಚ್ಚುತ್ತೆ, ಇನ್ನ ದೇಶದ ಆರ್ಥಿಕತೆ ವೃದ್ಧಿಸುತ್ತೆ ಅಂತ ಕೂಡ ಹೇಳಿರುವಂತದ್ದು. ಆದ್ರೆ ಇದು ಹೇಗೆ ಸೋಮಾರಿತನ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು. ಅವತ್ತು ಅಂಬೇಡ್ಕರ್ ಕೂಡ ಇದನ್ನೇ ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಆಗಿರಬಹುದು, ಸಮಾನತೆಯಲ್ಲಾಗಿರಬಹುದು, ಆರ್ಥಿಕ ಸದೃಢತೆ ಬರಬೇಕು ಅಂತ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೇವೆ ಎನ್ನುವ ಬಗ್ಗೆ, ಅವರ ಗ್ಯಾರಂಟಿಗಳ ಬಗ್ಗೆ ಇಲ್ಲಿ ಮಾತನಾಡಿರುವಂತದ್ದು. ಹಾಗೆ ಮಹಿಳೆಯರ ಒಂದು ಶಕ್ತಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಸಂದರ್ಭದಲ್ಲಿ ಹೇಳಿದರು ಗೊತ್ತಿಲ್ಲ. ಬಟ್ ಗ್ಯಾರಂಟಿ ಸೋಮಾರಿಗಳಾಗಿಲ್ಲ. ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ನಲ್ಲಿ ಕರ್ಕೊಂಡು ಸೋಮಾರಿಗಳಾಗ್ಬಿಡ್ತಾರ. ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾವು. ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 50% ಅಂದ್ರೆ 3.5 ಕೋಟಿ ಜನ. 3.5 ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ. ಅದು ಸೋಮಾರಿಗಳಾಗ್ಬಿಡ್ತಾರ. ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರೆ ತಿಂಗಳಿಗೆ ಒಂದು ಕುಟುಂಬದಲ್ಲಿ ಯಜಮಾನಿಗೆ 2,000 ರೂಪಾಯಿ ಕೊಟ್ರೆ ಅವ್ರು ಸೋಮಾರಿ ಆಗ್ಬಿಡ್ತಾರ. ಅವ್ರ ಮಕ್ಕಳು ಓದಿಸ್ಬಾರ್ದ? ಸೋಮಾರಿಗಳಾಗೋದು. ಈಗ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರು. ಒಬ್ಬ ಮೇಧಾವಿ ಅಲ್ಲ ಅವ್ರು ಹೇಳಿದ್ರೆ ಅಲ್ಲಿ ಹೇಳಕ್ಕಾಗತ್ತಾ? ಈಗ ಜಾತಿ ಹೋಗ್ಬೇಕಾದ್ರೆ, ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ, ಈಕ್ವಾಲಿಟಿ ಬರಬೇಕಾದ್ರೆ, ಎಲ್ರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿ ಬಂದಾಗ, ಅದಕ್ಕೆ ನೀವು ನೋಡಿ, ನೀವು ಕೇಳಪ್ಪ ಇಲ್ಲಿ ತಮ್ಮ, 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್. ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಓದಿದ್ದೀರಾ? ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ ಇಂದ ಅಥವಾ